ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಒಂದಷ್ಟು ಸಿನಿಮಾಗಳು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಶೂಟಿಂಗ್ ನಡೆಯುತ್ತೆ, ಆಮೇಲೆ ಡಬ್ಬಿಂಗ್ ನಡೆಯುತ್ತೆ, ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬರುತ್ತೆ, ನಾವು ಹೋಗಿ ಸಿನಿಮಾವನ್ನ ಥಿಯೇಟರ್ ನೋಡ್ತೀವಿ, ಇಲ್ಲಾಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಓ ಟಿ ಟಿಯಲ್ಲಿ ನೋಡ್ತೀವಿ. ಬಟ್ ಈ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಸಿಕ್ಕಾಬಟ್ಟೆ ಕಾಂಟ್ರವರ್ಸಿಯಲ್ಲೇ ಸಿನಿಮಾ ಬರ್ತಿರುವಂತದ್ದು. ಫೈನಲಿ ಸಿನಿಮಾ ರಿಲೀಸ್ ಆಗೋದಕ್ಕೆ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇದೇ ತಿಂಗಳು ಅಂದ್ರೆ ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಾಗಿರಬಹುದು ಯಾವ ಸಿನಿಮಾ ಅಷ್ಟೊಂದು ಕಾಂಟ್ರವರ್ಸಿ ಮಾಡಿದ್ದು ಅಂತ ಹೇಳ್ಬಿಟ್ಟು. ಬಾಸ್ ಸಿನಿಮಾದ ನಾಯಕ ನಟ ತನುಷ್ ಶಿವಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ಅದ್ರ ಜೊತೆಗೆ ವಂದಿತಾ ಅವರಿದ್ದಾರೆ, ಅವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ ಇಬ್ರು? ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ. ನಾರ್ಮಲ್ ಆಗಿ ನಿಮ್ಮಿಬ್ರನ್ನ ಕಂಪ್ಲೀಟ್ ಮಾಧ್ಯಮದವರು ರುಬ್ಬಾಡ್ಬಿಟ್ಟಿದ್ದಾರೆ, ನೋಡಿದೀನಿ ನಾನು. ಫುಲ್ ಕೇಳಿ ರಿಪೀಟ್ ಮಾಡಿದ್ದಾರೆ. ನಾನು ಅದನ್ನೇ ಸ್ವಲ್ಪ ಕೇಳ್ತೀನಿ ನಿಮಗೆ. ಈ ಸಿನಿಮಾ ಕಂಪ್ಲೀಟ್ ಆಗಿ ಕಾಂಟ್ರವರ್ಸಿ. ಎಲ್ಲರೂ ಏನ್ ಹೇಳ್ತಾರೆ ಅಂತಂದ್ರೆ ಈ ಸಿನಿಮಾ ಯಾಕೆ ರಿಲೀಸ್ ಆಗೋದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಾಯ್ತು ಅಂದ್ರೆ ಸಿಂಪಲ್, ಇದು ಡಿ ಬಾಸ್ ಜೀವನದ ಆಧಾರಿತ ಸಿನಿಮಾ. ಅವ್ರ ಲೈಫಲ್ಲಿ ನಡೆದಿರುವಂತಹ ಒಂದು ಸ್ಟೋರಿಯನ್ನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಂತ ಕಮೆಂಟ್ ಓಪನ್ ಮಾಡಿದ್ರು. ನಿಮಗೆ ಕೇಳಿರುವಂತಹ ಪ್ರಶ್ನೆಗಳು, ಅದ್ರ ಜೊತೆಗೆ ಟೀಸರ್, ಇದ್ರನ್ನೆಲ್ಲ ನೋಡಿದಾಗ್ಲೂ ಇದೆ ಅಂತ ಅನ್ಸಿರೋದು. ಅದು ಹೌದಾ? ಅದೇ ನಾ ಬೇಕು ಅಂತ ಕಾಂಟ್ರವರ್ಸಿ ಮಾಡಿಲ್ಲ. ಎಸ್ ಆಟೋಮೆಟಿಕ್ ಆಗಿದೆ. ಅದೇ ಬೇಕು ಅಂತ ಮಾಡಿದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಆಕ್ಚುಲಿ ಈ ಸಿನಿಮಾಗೆ ಸಿಕ್ಕಾಬಟ್ಟೆ ಬೂಸ್ಟ್ ಸಿಕ್ತು ಈ ಒಂದು ಹೆಸರಿಂದ, ಮೇ ಬಿ ಈ ಟೀಸರ್ ಇಂದ. ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವೇನ್ ಅನ್ಕೊಂಡ್ವಿ, ಸಣ್ಣ ಪುಟ್ಟ ಏನೋ ಒಂದು ಆಗುತ್ತೆ ಅಂತ ಅನ್ಕೊಂಡ್ವಿ. ಅಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಯೂಶಲಿ ಕ್ವಶನ್ಸ್ಗಳು ಕೇಳ್ತಾರೆ, ಆ ಕ್ವಶನ್ ಅಂಡ್ ಆನ್ಸರ್ಸ್ ಆಗ್ಬೋದು, ಅಥವಾ ಸ್ವಲ್ಪ ಸಣ್ಣ ಕಾಂಟ್ರವರ್ಸಿ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಈ ರೇಂಜಲ್ಲಿ ಆಗುತ್ತೆ, ಕೋರ್ಟು ಕೇಸು ಅಂತೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಓಕೆ, ವಂದಿತಾ ಗೌಡ್ರೆ, ನಿಮ್ಮನ್ನ ಕೇಳೋದು, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಏನೋ ಸಿನಿಮಾದಲ್ಲಿ ಆಕ್ಟ್ ಮಾಡೋಣ, ಕತೆ ಕೇಳಿದೀನಿ ಚೆನ್ನಾಗಿದೆ ಅಂತ ಆಕ್ಟ್ ಮಾಡ್ಬಿಟ್ರಿ, ಫೈನಲ್ ಆಗಿ ಈ ರೀತಿಯಾಗೆಲ್ಲ ಆಯ್ತು. ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾವತ್ತಾದ್ರೂ ಒಂದು ಕ್ಷಣನಾದ್ರೂ ಯೋಚನೆ ಮಾಡಿದ್ರ? ನಿಮಗೆ ಅವ್ರು ಹೇಳ್ದಂಗೆ ಸಣ್ಣ ಪುಟ್ಟದಾಗತ್ತೆ, ಟ್ರೋಲ್ ಮಾಡ್ತಾರೆ, ಮೇ ಬಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರುತ್ತೆ ಅನ್ನೋಷ್ಟು ಮಾಡಿದ್ದೆ. ಬಟ್ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗತ್ತೆ, ಕೇಸಸ್ ಎಲ್ಲ ಹಿಂಗ್ ನಡೆಯುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಅಷ್ಟೇ. ಓಕೆ, ಫೈನಲ್ ಆಗಿ ಸಿನಿಮಾ ರಿಲೀಸ್ ಆಗೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಿದೆ. ಫೈನಲ್ ಆಗಿ ಬಹಳ ಹೋರಾಟ ಮಾಡಿದ್ರಿ ಸಿನಿಮಾ ರಿಲೀಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ತುಂಬಾ ಜನ ಅನ್ಕೊಂಡಿದ್ರು ಮೇ ಬಿ ಡೌಟ್, ಕೋರ್ಟ್ ಇದಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕುತ್ತೆ, ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂತ. ಬಟ್ ಫೈನಲ್ ಆಗಿ ಸಿಕ್ಕಿದೆ. ಎಷ್ಟು ಖುಷಿ ಇದೆ? ಎಮೋಷನ್ನೇ ಸತ್ತೋಗ್ಬಿಟ್ಟಿದೆ. ಎಮೋಷನ್ಲೆಸ್ ಆಗೋಗ್ಬಿಟ್ಟಿತ್ತು ನಾನು ಇವಾಗ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ಗೆ ಜನಗಳೆಲ್ಲ ಬಂದು ನೋಡಿ ಈ ಸಿನಿಮಾ ಬಗ್ಗೆ ಅಪ್ರಿಶಿಯೇಟ್ ಮಾಡಿದಾಗ ಆ ಎಮೋಷನ್ ವಾಪಸ್ ಬರುತ್ತೆ. ಓಕೆ, ಅಲ್ಲಿವರೆಗೂ ಇಲ್ಲ, ಸತ್ತೋಗಿದೆ. ಸಮಾಧಾನ ಇದಲ್ಲ ಅಂತ. ಓಕೆ, ಒಂದಷ್ಟು ಚಿಕ್ಕ ಈ ಸ್ಟ್ರಗಲ್ಗೆ ಒಂದು ನ್ಯಾಯ ಸಿಗ್ಬೇಕಲ್ಲ, ಕೋರ್ಟಿಗೆ ನ್ಯಾಯ ಸಿಕ್ಕಿದಾಯ್ತು, ಈ ಸ್ಟ್ರಗಲ್ ಸಿಗ್ಬೇಕಲ್ಲ. 100%. ಆಕ್ಚುಲಿ ಸೀರಿಯಸ್ ಆಗಿ ಹೇಳ್ತೀನಿ ನಾನು, ಈ ಸಿನಿಮಾ ಫಸ್ಟ್ ಇದೆಲ್ಲ ಆದಾಗ ರಿಲೀಸ್ ಆಗುತ್ತೆ ಇಂಥ ಡೇಟ್ ಅಲ್ಲಿ ಅಂತೆಲ್ಲ ಸಿನಿಮಾ ಅನೌನ್ಸ್ಮೆಂಟ್ ಆದಾಗ ಪ್ರಾಮಿಸ್ ನನಗೂ ಕೂಡ ಆ ಕ್ಯೂರಿಯಸ್ ಇರಲಿಲ್ಲ, ನೋಡ್ಬೇಕು ಅಂತ ಹೇಳ್ಬಿಟ್ಟು. ಆಯ್ತಾ, ನಾನ್ ಸ್ವಲ್ಪ ಜಾಸ್ತಿ ಸಿನಿಮಾ ಪ್ರಿಯಳೇನಲ್ಲ. ಆದ್ರೆ ಯಾವಾಗ ಇದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯ್ತು ಅವಾಗ ಅನ್ಕೊಂಡೆ, ಎಸ್ ಈ ಸಿನಿಮಾ ನೋಡ್ಬೇಕು, ಯಾವಾಗ ರಿಲೀಸ್ ಆಗುತ್ತೆ, ಎಲ್ಲರೂ ನೋಡ್ಬಿಡೋಣ ಏನೋ ಇದೆ ಸಿನಿಮಾದಲ್ಲಿ, ಅದಕ್ಕೆ ಇಷ್ಟೊಂದೆಲ್ಲ ಕಾಂಟ್ರವರ್ಸಿ ಆಗ್ತಿರುತ್ತಂತ ಆಮೇಲೆ ಅನ್ಕೊಂಡೆ. ಈ ತರ ಅಭಿಪ್ರಾಯಗಳು ಚೇಂಜ್ ಆಗಿರೋದು ಬಹಳಷ್ಟು ಮಂದಿಗಿದೆ. 100% ನಿಮ್ ಸಿನಿಮಾ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆಗಸ್ಟ್ 7th 100%. ಬಿಕಾಸ್ ಅದೇ ಹೇಳಿಲ್ವ ನಾನು ಸಿನಿಮಾ ಪ್ರಿಯಳೇನಲ್ಲ, ಅಷ್ಟೊಂದು ಸಿನಿಮಾಗಳನ್ನೇ ನೋಡಲ್ಲ. ಆದ್ರೆ ನನಗೆ ಅನ್ಸಿದೆ ಹೋಗಿ ಸಿನಿಮಾನ ನೋಡ್ಲೇಬೇಕು ಥಿಯೇಟರ್ ಅಂತ ನನಗೆ ಅನ್ಸಿರುವಾಗ ಇನ್ ಆಡಿಯನ್ಸಿಗೆ ಅನ್ಸಿರಲ್ವಾ? ಶೋರ್ ಅನ್ಸಿರುತ್ತೆ ಖಂಡಿತ. ನೀವ್ ಅಂದಾಗೆ ಸತ್ತೋಗಿರುವಂತಹ ನಿಮ್ಮ ಎಮೋಷನ್ಸ್ ನ ಬಡ್ದು ಎಪ್ಸುವಂತ ಕೆಲಸ ಆಡಿಯನ್ಸ್ ಮಾಡ್ತಾರೆ. ಶೋರ್ ಮಾಡ್ತಾರೆ. ಹಾಗೇನೆ ನಿಮಗೆ ಕಾಲ್ಸ್ ಎಲ್ಲ ಬಂದಿತ್ತು ಈ ಸಿನಿಮಾ ಎಲ್ಲ ಆದ್ಮೇಲೆ ಅಂತ ಅಲ್ಲಿ ಇಲ್ಲಿ ಕೇಳ್ಪಟ್ವಿ. ಇಲ್ಲ ಯಾವುದೇ ಕಾಲ್ಸ್ ಏನು ಬಂದಿಲ್ಲ. ಒಬ್ಬ ಯೂಟ್ಯೂಬರ್ ಮಾತ್ರ ಏನೇನೋ ಶಿವಣ್ಣ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಏನೋ ಹುಚ್ಚುಚ್ಚಾಗೇನೋ ಮಾತಾಡಿದ್ನ. ಅದೇನು ವಿಡಿಯೋ ಇದೆ ಇದರಲ್ಲಿ, ಯೂಟ್ಯೂಬಲ್ಲಿ ಇದೆ. ಶಿವಣ್ಣಂಗೆ ಏನ್ ಬೇಕಾಗಿತ್ತು ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಅಂತ. ಅದು ನನ್ನ ಫುಲ್ ಹೆಸರು ತನುಷ್ ಶಿವಣ್ಣ. ಅದರಲ್ಲಿ ತನುಷ್ ಬೇರೆ ಶಿವಣ್ಣ ಬೇರೆ ಅಂತ ಹಾಕೊಂಡು, ಅಯ್ಯೋ ನೀವು ಅದನ್ನ ನೋಡ್ಬೇಕು ಅದನ್ನ ಪ್ಲೀಸ್. ಈ ಒಂದು ಬಾಸ್ ಸಿನಿಮಾದಲ್ಲಿ ತನುಷ್ ಶಿವಣ್ಣ ಅವರಿರೋದು, ಶಿವಣ್ಣ ಅಲ್ಲ, ಹ್ಯಾಟ್ರಿಕ್ ಹೀರೋ ಅಲ್ಲ, ಇವರು ತನುಷ್ ಶಿವಣ್ಣ ಅಂತ ಹೇಳ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಡಿ. ಆಕ್ಚುಲಿ ನಾನು ನಿಮ್ಮನ್ನ ಇಂಟ್ರೋ ತಗೊಳ್ಳುವಾಗ ಅನ್ಕೊಂಡೆ ತನುಷ್ ಶಿವಣ್ಣ ಏನೋ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನು ನಿಮ್ಮನ್ನ ಶಿವಣ್ಣ ಅಂತ ಕರೀಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಆಗ್ಬಹುದು, ಈ ಶಿವಣ್ಣ ಯಾಕೆ ಬಾಸ್ ಸಿನಿಮಾದಲ್ಲಿ ಮಾಡಿದ್ದಾರೆ, ಅವ್ರು ಯಾವಾಗ ಬಂದ್ರು, ಇದೆಲ್ಲ
ಆ ಕನ್ಫ್ಯೂಷನ್ಸ್ ಬೇಡ ಅಂತ ನಾನೇ ಜಾಸ್ತಿ ಮಾತಾಡ್ತಿದ್ದೀನಿ ನಿಮ್ಮಿಬ್ರಿಗಿಂತ. ಮಾತಾಡ್ಬೇಕು ಇಲ್ಲ ನಾವು ಇವಾಗ ಪ್ರೇಕ್ಷಕರು ನಾವು ಖುಷಿ ಆಗ್ತಿದೆ ನನ್ಗೆ ನೋಡೋದಿಕ್ಕೆ ನೀವು ಮಾತಾಡ್ತಿರೋದು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಓಕೆ ಓಕೆ, ಈಗ ಒಂದಷ್ಟು ಸಣ್ಣ ಪುಟ್ಟ ಕ್ವೆಶನ್ಸ್ ಆಯ್ತಾ. ಯಾವಾಗಲೂ ಯಾಕೆ ತುಂಬಾ ನಿಮ್ಮನ್ನ ಟೆರರ್ ಆಗಿ ತುಂಬಾ ಹಾರರ್ ಸಿನಿಮಾಗೆ ಕರ್ಕೊಂಡು ಹೋಗ್ತಾರೆ ಎಲ್ರು. ಓಕೆ, ಸಿನಿಮಾ ಸೆಟ್ಟಿಗೆ ಯಾರು ಕರೆಕ್ಟ್ ಟೈಮಿಗೆ ಹೋಗ್ತಿದ್ದಿದ್ದು ಇಬ್ರಲ್ಲಿ? ನಾನು ಓ ಮೈ ಗುಡ್ನೆಸ್. ಹೆಣ್ಮಕ್ಳು ಯಾವಾಗಲೂ ಲೇಟ್ ಅಂತಾರೆ, ಹೆಣ್ಮಕ್ಳು ಯಾವಾಗಲೂ ಫಸ್ಟ್ ಅಂತ ನಮ್ಮ ವಂದಿತಾ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಯಾರು ಸಿನಿಮಾ ಸೆಟ್ಟಲ್ಲಿ ಫುಡ್ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ನನಗೆ ಇದಿರ್ಬೇಕಾಗಿತ್ತು ಅದಿರ್ಬೇಕಾಗಿತ್ತು ಅಂತ ಅನ್ನೋರು ಯಾರು ತಿನ್ನೋ ವಿಷಯದಲ್ಲಿ? ಎಲ್ರು. ಯಾಕಂದ್ರೆ ನಾವು ಕರೆಕ್ಟ್ ಟೈಮ್ ಊಟನೇ ತರಿಸ್ತಾ ಇರಲಿಲ್ಲ. ನಾವ್ ಎಲ್ಲೆಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಒಳ್ಳೆ ಆನ್ಸರ್ ಕೊಡೋರು. ಹಂಗಾರೆ ಡೈರೆಕ್ಟಿವ್ ಈ ಕ್ವಶನ್ಸ್ ಪಾಸ್ ಮಾಡ್ಕೋತೀರಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಸಿನಿಮಾ ಶೂಟ್ ಎಲ್ಲಿ ಮಾಡ್ತಾ ಇದ್ವಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಓಕೆ. ಮತ್ತೆ ನಾವು ಟೈಮೇ ಇಲ್ಲ ನಮ್ಮ ಸಿನಿಮಾ ಇವಾಗ ಶೂಟ್ ಮಾಡೋದು ಎಂಡ್ ಮಾಡೋದಕ್ಕೆ. 18 hours ಮಾಡ್ಬಿಡ್ತಾ ಇದ್ವಿ, 19 hours ಮಾಡ್ಬಿಡ್ತಾ ಇದ್ವಿ, ಒಂದೊಂದು 23 hours ಮಾಡ್ಬಿಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಓಕೆ ಓಕೆ ಓಕೆ. ಅಂದ್ರೆ ನಮ್ ಇದ್ದಿರೋದೇ ಸೀನ್ಸ್ ಇರೋದೇ ಹಂಗೆ ಎಲ್ಲ ನೈಟು ಮತ್ತೆ ಈವ್ನಿಂಗ್ ಮಿಕ್ಸ್. ಸೊ ಹಂಗೆ ಮಾಡ್ತಿದ್ವಿ ಶೂಟಿಂಗ್ ನಾವು. ಸೊ ಆದ್ರಿಂದ ನಾವು ನೈಟೇ ಆಲ್ಮೋಸ್ಟ್ ಮಾಡಿದ್ರಿಂದ ನೈಟ್ ಯಾರು ತಿಂತಾರೆ? ದೇವ ತಿನ್ಬೇಕಷ್ಟೇ ನೈಟ್. ಓಕೆ. ವೆಜಿಟೇರಿಯನ್ಸ್ ಇಬ್ರು? ನಾನ್ ವೆಜ್? ನಾನ್ ವೆಜ್. ಓಕೆ ಓಕೆ. ಶೂಟಿಂಗ್ ಟೈಮಲ್ಲೆಲ್ಲ ನಾನ್ ವೆಜ್ ಬಂದಿದ್ದುಂಟಾ? ಬಿರಿಯಾನಿ ಬರ್ತಾ ಇತ್ತು. ನಾವು ಆ ಕೆಲ್ಸದ ಬ್ಯುಸಿಯಲ್ಲಿ ಸರ್ ಸ್ವಲ್ಪ ಟೈಮ್ ಕೊಟ್ರೆ ಸಾಕು, ಸ್ವಲ್ಪ ಏನೋ ತಿನ್ಕೊಂಡ್ ಬಂದ್ಬಿಡೋಣ ಅನ್ನೋ ಸ್ಥಿತಿಲಿ ಇರ್ತಿದ್ವಿ. ಏನಕ್ಕೆ ಅಂದ್ರೆ 25 ಜನ 30 ಜನ ಅಟ್ ಎ ಟೈಮ್ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳೆಲ್ಲ ತುಂಬಾ ಜನ. ಅದು ಒಬ್ರು ಸುಮ್ನೆ ಹಿಂಗ ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ 25 ಜನ ಸುಮ್ನೆ ಐಡಲ್ ಆಗಿ ಕುತ್ಕೊಬೇಕಾಗಿತ್ತು ಆ ತರ. ಓಕೆ. ಹಂಗಾಗಿ ಈ ತರ ಬಿಸಿ. ಯಾರು ಶೂಟ್ ಮುಗ್ದಿದ ತಕ್ಷಣ ಫಸ್ಟ್ ಮನೆಗೆ ಹೋಗ್ಬೇಕಪ್ಪ ಬೇಗ ಟೈಮ್ ಆಯ್ತು ಅಂತ ಹೇಳ್ತಿದ್ದಿದ್ದು ಯಾರು? ನಮ್ ಡೈರೆಕ್ಟರ್. ಕರೆಕ್ಟ್. ಫಸ್ಟ್ ಶೂಟ್ ಹೆಂಗ್ ಮುಗ್ದಿರೋಣ 5 ನಿಮಿಷ ಅಲ್ಲಿ ಇರೋರು ಅಷ್ಟೇ. ಓಕೆ. ಲಾಸ್ಟ್ ಹೋಗ್ತಾ ಇದ್ದ ನಾನೇ. ಓ ಮೈ ಗಾಡ್, ಫಸ್ಟ್ ಟೈಮ್ ನಾನು ಸೆಟ್ ಇಂದ ಹೀರೋ ಮನೆಗೆ ಹೋಗೋದು ಲಾಸ್ಟ್ ಅಂತ ಕೇಳಿದ್ದೀನಿ. ಅಲ್ಲ ಅದು ನಿಜನೇ, ಬಟ್ ಓಕೆ, ಹೀರೋ ಮತ್ತೆ ಪ್ರೊಡ್ಯೂಸರ್ ಅಂದ್ಮೇಲೆ ಏನು ಮಾಡಕ್ಕಾಗಲ್ಲ. ದುಡ್ಡು ಹಾಕ್ದವ್ರೆ ಲಾಸ್ಟಿಗೆ ಹೋಗ್ಬೇಕು. ದುಡ್ಡು ಹಾಕೋರು ಆಕ್ಚುಲಿ ಫಸ್ಟಿಗೆ ಬರ್ಬೇಕಿತ್ತು. ಯಾಕೆ ಹೀರೋಯಿನ್ ಯಾಕೆ? ನಾನ್ ಲಾಸ್ಟಿಗೆ ಬರ್ತಾ ಇದ್ದೆ, ಲಾಸ್ಟಿಗೆ ಹೋಗ್ತಾ ಇದ್ದೆ. ಓ, ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇವ್ರು ನೋಡ್ಕೊಳ್ಳೋರು, ಎಂಡಿಂಗ್ ಪಾಯಿಂಟ್ ಅಲ್ಲಿ ನೀವು ನೋಡ್ಕೊಳ್ತಿದ್ರಿ. ನಂದು ಫಸ್ಟ್ ಸೀನ್ಸ್ ನಂದು ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಅಂದ್ರೆ ಅರ್ಲಿ ಮಾರ್ನಿಂಗ್ ನಂದು ಇರ್ತಿರ್ಲಿಲ್ಲ, ಬೇರೆ ಯಾರ್ದಾದ್ರು ಇರೋದು. ಸೊ ನಾನು ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದೆ. ಓಕೆ. ಈ ಸಿನಿಮಾ ಕತೆ ಎಲ್ಲ ರೆಡಿ ಆದ್ಮೇಲೆ ನೀವಿಬ್ರೇನ ಫಸ್ಟ್ ಸೆಲೆಕ್ಟ್ ಆಗಿದ್ದು? ಅಂದ್ರೆ ನಾರ್ಮಲ್ ಆಗಿ ಓಕೆ ಅವ್ರನ್ನ ಕೇಳಿರ್ತಾರೆ, ಅವ್ರನ್ನ ಅಪ್ರೋಚ್ ಮಾಡಿರ್ತಾರೆ, ಆಮೇಲೆ ಈ ಕಡೆ ಕತೆಗೆ ಬರೋದು, ಆ ತರದ್ ಏನಾರು ಇತ್ತಾ? ನೀವಿಬ್ರೇ ನಾಟಕ ಅಂತ? ಇಲ್ಲ, ಮೋನಿಕಾ ಲಾಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದು. ಎಲ್ಲ ಕ್ಯಾರೆಕ್ಟರ್ಗಳು ವಂದಿತಾ. ವಂದಿತಾನ್ ಮರ್ತ ಬಿಟ್ಟಿದ್ದೀರಾ? ಓಕೆ. ಇಲ್ಲ, ನನ್ ರಿಯಲ್ ನೇಮ್ ಬಂದು ಮೋನಿಕಾ. ಸಿನಿಮಾ ಮಾಡುವಾಗ ಮೋನಿಕಾ ಅಂತಾನೆ ಇತ್ತು. ಈ ವರ್ಷ ಲಕ್ಷ್ಮೀಪುತ್ರದಿಂದ ನಾನು ವಂದಿತಾ ಅಂತ ಚೇಂಜ್ ಮಾಡಿದ್ದೀನಿ. ಬಟ್ ಇವ್ರು ವಂದಿತಾ ಅಂತ ಕರೆಯಲ್ಲ, ಅದಕ್ಕೆ ಮೋನಿಕಾ ಅಂತ. ಮೋನಿಕಾ ಸಾಂಗ್. ಓಕೆ. ಸೊ ಲಾಸ್ಟ್ ಅಲ್ಲಿ ಇವ್ರು ಸೆಲೆಕ್ಟ್ ಆಗಿದ್ದು. ಮಿಕ್ಕಿದ್ದೆಲ್ಲ ಆರ್ಟಿಸ್ಟ್ಗಳೆಲ್ಲ ಫಸ್ಟ್ ಸೆಲೆಕ್ಟ್ ಆಗಿದ್ರು. ಓಕೆ. ಯಾಕೆ ಬಂದಿತ್ತು ಅವ್ರು ಲಾಸ್ಟ್? ಅವರು ಅಂದ್ರೆ ಆ ಕ್ಯಾರೆಕ್ಟರ್ಗೆ ಯಾರು ಸೂಟ್ ಆಗ್ತಾ ಇರಲಿಲ್ಲ. ಓಕೆ. ಕ್ಯಾರೆಕ್ಟರ್ ವೈಸ್ ನಾವು ಸೆಲೆಕ್ಟ್ ಮಾಡಿರೋದು, ಸುಮ್ಮನೆ ರ್ಯಾಂಡಮ್ ಸೆಲೆಕ್ಟ್ ಮಾಡಿಲ್ಲ. ಯಾವ ತರ ಕ್ಯಾರೆಕ್ಟರ್ ಸೆಲೆಕ್ಟ್, ಯಾವ ತರ ಇನ್ಸ್ಪಿರೇಷನ್ ತಗೊಂಡು ಸೆಲೆಕ್ಟ್ ಮಾಡಿದ್ದು? ಡೈರೆಕ್ಟರ್ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ, ಓಕೆ, ಅದನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ ಈ ತರನ ಅಂತ ನಾವು ಒಂದು ಪಾತ್ರ ಇದೆ ಅಂದ್ರೆ ಆ ಪಾತ್ರನ ಕ್ಯಾರಿ ಮಾಡುವಂತ ಆಟಿಟ್ಯೂಡ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್, ಇನ್ಫ್ಯಾಕ್ಟ್ ಲುಕ್ಸು ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದನ್ನೆಲ್ಲಾನು ಕನ್ಸಿಡರ್ ಮಾಡಿದ್ರೆ ಒಂದು ಡೈರೆಕ್ಟರ್ ತಲೆಯಲ್ಲಿ ಇರುತ್ತೆ ಯಾರು ಸೂಟ್ ಆಗ್ತಾರೆ ಅಂತ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು, ಕೊನೆಗೆ ನಾನು ಸೆಲೆಕ್ಟ್ ಆದ್ರಿ. ಲಾಕ್ ಆದ್ರಿ. ಓಕೆ. ಯಾರು ಸಿನಿಮಾ ಸೆಟ್ ಅಲ್ಲಿ ಜಾಸ್ತಿ ಫೋನನ್ನ ಯೂಸ್ ಮಾಡ್ತಿದ್ದು ನಿಮ್ಮಿಬ್ರಲ್ಲಿ? ನನಗೆ ನೋಟಿಸ್ ಮಾಡಿಲ್ಲ, ನಾನಂತೂ ಯೂಸ್ ಮಾಡಲ್ಲ. ಓ, ಮಾಡಲ್ಲ ಯೂಸ್? ರೀಲ್ಸ್ ಎಲ್ಲ ನೋಡೋದು ಅಷ್ಟೊಂದಿಲ್ಲ. ನಮ್ಮ ಅಮ್ಮ ಇರ್ತಾರೆ, ನಾನು ಮಾತಾಡ್ಕೊಂಡಿರ್ತೀನಿ. ಓ, ರೀಲ್ಸ್ ಗೆಲ್ಲ ಅಡಿಕ್ಟ್ ಇಲ್ಲ ನೀವಿಬ್ರು? ಅಲ್ಲ, ಸಿನಿಮಾ ಸೆಟ್ ಅಲ್ಲಿ ಮಾಡಲ್ಲ. ಅಂಡ್ ನನಗೆ ನನ್ ಪರ್ಸನಲಿ ನಂಗೆ ಎಲ್ಲರ ಜೊತೆ ಮಾತಾಡ್ಕೊಂಡು ಇರೋದಕ್ಕೆ ಇನ್ಫ್ಯಾಕ್ಟ್ ನನ್ಗೆ ವಂದಿತಾ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಫೋನ್ ಎಲ್ಲೋ ಇಟ್ಬಿಟ್ಟಿರ್ತೀನಿ, ನನಗೆ ಗೊತ್ತೇ ಇರಲ್ಲ. ಸಾಯಂಕಾಲ ಹುಡ್ಕೋದು ನನ್ನ ಫೋನ್ ಸಿನಿಮಾ ಸೆಟ್ ಅಲ್ಲಿ. ಸೂಪರ್. ಫೋನಿಂದ ಅಷ್ಟೊಂದು ದೂರ ಇದ್ದೀರಾ, ಗ್ರೇಟ್. ಅಲ್ಲ, ಸೆಟ್ ಅಲ್ಲಿ ಮಾತ್ರ, ಇಲ್ಲ ಅಂದ್ರೆ ಇಲ್ಲೂ ಕುತ್ಕೊಂಡು ನೋಡ್ತಾ ಇರ್ತೀನಿ. ಡಿಪೆಂಡ್ಸ್ ಆನ್ ಕೋ ಆರ್ಟಿಸ್ಟ್ ಅಷ್ಟೇ ಹೆಂಗಿರ್ತಾರೆ. ಬಿಕಾಸ್ ಒಂದೊಂದ್ ಕಡೆ ನಾವು ಒಬ್ರೇ ಇರ್ತೀವಿ, ಕ್ಯಾರವನ್ಸ್ ಇರುತ್ತೆ ಸಪರೇಟ್ ಆಗಿ, ಹೊಟ್ಟೋಗ್ಬಿಟ್ಟು ಅಲ್ಲಿ ಫೋನ್ಗಳು ಯೂಸ್ ಮಾಡ್ತೀವಿ. ಬಟ್ ನಾವೆಲ್ಲ ಓಪನ್ ಏರಿಯಾದಲ್ಲಿ ಜಾಸ್ತಿ ಶೂಟ್ ಮಾಡಿದ್ದು ಅಂಡ್ ಕ್ಯಾರವನ್ ಇರ್ತಾ ಇರ್ಲಿಲ್ಲ.
ಎಲ್ಲ ಟಕ್ 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 ಅಂತ ರೆಡಿ ಆಗಿ ಎಲ್ಲ ಒಟ್ಟೊಟ್ಟಿಗೆ ಇರ್ತಾ ಇದ್ವಿ, ಎಲ್ಲ ಸುಮಾರು ಆರ್ಟಿಸ್ಟ್ ಗಳ ಜೊತೆ ಕಾಂಬಿನೇಷನ್ ಇರ್ತಿತ್ತಲ್ಲ, ಸೊ ಒಬ್ರೇ ಇದ್ದು ಐಸೋಲೇಟೆಡ್ ಆಗಿ ಫೋನ್ ಯೂಸ್ ಮಾಡೋಂತ ಸಿಚುಯೇಷನ್ ಇರ್ಲಿಲ್ಲ. ಓಕೆ, ಇದು ಕ್ರೈಮ್ ಹಾಗೆ ಥ್ರಿಲ್ಲರ್ ಸಿನಿಮಾ. ಹೆಂಗಿತ್ತು ಶೂಟಿಂಗ್ ಎಲ್ಲ? ಏನಾದ್ರು ಕಷ್ಟ ಅನ್ನಿಸ್ತಾ, ಹಾರ್ಡ್ ಅಂತ ಅನ್ನಿಸ್ತಾ, ಇಲ್ಲ ಎಲ್ಲ ಸಿನಿಮಾ ತರ ನಾರ್ಮಲ್ ಅಂತ ಅನ್ನಿಸ್ತಾ? ಶೂಟಿಂಗ್ ಏನ್ ಹಾರ್ಡ್ ಅಂತ ಏನ್ ಅನಿಸ್ಲಿಲ್ಲ? ಅನ್ಸಿಲ್ಲ. Okay. ಅಂದ್ರೆ ನಾವು ನಿದ್ದೆ ಕಟ್ಕೊಂಡು ಮಾಡಿದ್ವಿ ಅನ್ನೋದು ಬಿಟ್ರೆ ಬೇರೆ ಯಾವ್ದು ಬಿಕಾಸ್ ನೈಟ್ ಜಾಸ್ತಿ. ಅಭ್ಯಾಸ ಆಗೋಗ್ಬಿಟ್ಟಿತ್ತು, ಓಕೆ, ನಿದ್ದೆನೇ ಹೋಗ್ಬಿಟ್ಟಿತ್ತು ಒಂದಷ್ಟು ದಿನ. ಜೆಟ್ ಲ್ಯಾಗ್ ಅಂತ ಹೇಳ್ತಾರಲ್ಲ, ಆ ತರ ಆಗ್ಬಿಟ್ಟಿತ್ತು ನಮ್ಗೆ. ಶೂಟ್ ಮುಗಿದ ತಕ್ಷಣ ಯಾವಾಗ ಬೆಳಿಗ್ಗೆ ಯಾವಾಗ ರಾತ್ರಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಓಕೆ, ನೀವು ಶಿಫ್ಟ್ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ, ರಾತ್ರಿನ ಹಗ್ಲು ಹಗ್ಲನ ರಾತ್ರಿ. ಓಕೆ, ಪಾಪ ಒಂದಿ ತನ್ನ ಕಣ್ಣು ನೋಡಿ, ಪ್ರೋಟೀನ್ ಅಂತೂ ಹೊಟ್ಟೋಗ್ಬಿಟ್ಟಿತ್ತು ನನ್ಗೆ. ಒಂದಿ ತನ್ನ ಕಣ್ಣು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದೆ. ಅವ್ರ ಕಣ್ಣು ಫುಲ್ ರೆಡ್ ಆಗಿ ಹೋಗಿದೆ. ಅಂದ್ರೆ ಪಾಪ ಅದು ಈಗೆಲ್ಲ ಚಾನೆಲ್ಸ್ ಎಲ್ಲ ಇಂಟರ್ವ್ಯೂ ಕೊಟ್ಟು ಬಂದ್ವಲ್ಲ, ಕ್ಯಾಮ್ರಾ ಲೈಟ್ಸ್ ಟ್ರಾವೆಲಿಂಗ್ ಇಂದ ಸ್ವಲ್ಪ ರೆಡ್ ಆಗಿದೆ. ಓಕೆ, ನಿಮಗೆ ಏನು ಡಿಫ್ರೆನ್ಸ್ ಅನಿಸ್ತು ಈಗ ಲಾಸ್ಟ್ ಮೂವಿಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಸಿನಿಮಾ ಹೆಂಗೆ ಅನ್ನಿಸ್ತು? ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. okay. ಒಂದು ಶೂಟಿಂಗ್ ಹೇಳ್ದಂಗೆ ನಾವು ತುಂಬಾ ಲಾಂಗ್ ಅವರ್ಸ್ ಕೆಲಸ ಮಾಡಿದೀವಿ. ಅದೊಂದು ಯೂಶಲಿ ಬೇರೆ ಸಿನಿಮಾದಲ್ಲಂದ್ರೆ ಈಗ ಫಸ್ಟ್ ಕಾಲ್ ಶೀಟ್ ಅಂತ ಅಂದ್ರೆ ಒಂದು ಮಾರ್ನಿಂಗ್ ಇರುತ್ತೆ, ಈವ್ನಿಂಗ್ ಮುಗ್ದೋಗುತ್ತೆ. ಡಬಲ್ ಕಾಲ್ ಶೀಟ್ ಅಂತ ಅಂದ್ರೆ ಅದು ಕಂಟಿನ್ಯೂ ಆಗುತ್ತೆ ರಾತ್ರಿ ತನಕ, ಆ ಥರ ಇತ್ತಲ್ಲ. ಸೊ ಯೂಶಲಿ ನಾನು ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಪ್ರಿವಿಯಸ್ ಶೂಟ್ಸ್ ಅಲ್ಲಿ, ಬಟ್ ಇದು ಒಂದು ಮೇನ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟು ಆರ್ಟಿಸ್ಟ್ಗಳು ಜಾಸ್ತಿ ಇದ್ರು ಜೊತೆಗೆ, ಅವ್ರಗಳ ಜೊತೆ ಅದೊಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಲ್ಲರ ಜೊತೆ ಮಾತಾಡ್ಕೊಂಡು ಅವ್ರವ್ರದ್ದು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಂಡು, ಓಕೆ, ಅದು ಚೆನ್ನಾಗಿತ್ತು. ಐ ಥಿಂಕ್ ಸೊ. ಒಂದೇ ತರ ತುಂಬಾ ಮಾತಾಡೋದಂದ್ರೆ ಇಷ್ಟ ಅನ್ಸುತ್ತೆ ಜನರ ಜೊತೆ. ನಂಗೆ ಇಷ್ಟ. ಸೋ ಕ್ಯೂಟ್, ನಂಗೂ ಅಷ್ಟೇ, ಅದಕ್ಕೆ ನಾನು ಮಾತಾಡ್ತಾನೆ ಇರ್ತೀನಿ. ಮಾತಾಡಿಲ್ಲ ಅಂದ್ರೆ ನಾನೇ ಹೋಗಿ ಮಾತಾಡಿಸ್ತೀನಿ, ಯಾರೇ ಆದ್ರೂ ಪರವಾಗಿಲ್ಲ. ಸೇಮ್ ಕ್ಯಾರೆಕ್ಟರ್, ಅದೇ ಇರಿಟೇಟ್ ಆದ್ರೆ ಮತ್ತೆ ಮಾತಾಡ್ಸಲ್ಲ ನೋಡಿದ್ರು. ನಂದು ಹಂಗಿಲ್ಲ, ಇರಿಟೇಟ್ ಮಾಡೋಷ್ಟು ಬಿಟ್ಕೊಳಲ್ಲ, ಚೆನ್ನಾಗಿ ಮಾತಾಡ್ಕೊಂಡು ಇಟ್ಕೊಳ್ಳೋದು. ಅವ್ರು ಚೆನ್ನಾಗಿ ಇಟ್ಕೊಳ್ಳೋದು ನೋಡಿ, ಎಷ್ಟು ಬ್ರಿಲಿಯಂಟ್ ಇದ್ದಾರೆ ವಂದಿತಾ ಅವರು.